ಲೋನ್ ಕೊಟ್ಟಿದ್ದಾರೆ ಫೈನಾನ್ಸ್ನವರು ಬಡ್ಡಿಗೆ ಅಂತೇಳಿ. ಈಗ ಅವರು ಜೀವವೇ ಹೋಗ್ಬಿಟ್ರೆ ಅಸಲು ಬಡ್ಡಿನೇ ಅಸಲು ದುಡ್ಡೇ ಬರಲ್ಲ. ಜೀವ ಹೋಗೋದಕ್ಕೆ ಕಾಯ್ತಾ ಇರಬೇಕು ಅಂತ ಕಾಣುತ್ತೆ. ಅವ್ರ ಮೇಲೆ ಯಾರು ಇನ್ಶೂರೆನ್ಸ್ ಮಾಡಿ ಅದ್ರ ಮೇಲೆ ತಗೊಳ್ಳೋಣ ಅಂತೇಳಿ ಕಾನೂನು ಸಚಿವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ರಾಜ್ಯಪಾಲರಿಗೆ ಹೋಗುವ ಮೊದಲು ನಾವು ಸಿದ್ಧಪಡಿಸಿರ್ತಕ್ಕಂಥ ಮಸೂದೆಯನ್ನು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಅವರಿಗೆ ನಾವು ಪರಮಾಧಿಕಾರ ಕೊಟ್ಟಿದ್ದೇವೆ. ಮೊನ್ನೆ ಕ್ಯಾಬಿನೆಟ್ ಸಭೆಯೊಳಗೆ ಇದನ್ನು ಅಂತಿಮಗೊಳಿಸೋದಕ್ಕೆ ನಾವು ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಅವರು ಅದನ್ನು ಇವತ್ತು ನೋಡಿ ಬಹುಬೇಗ ರಾಜ್ಯಪಾಲರಿಗೆ ಕಳಿಸ್ತಾರೆ ಹಾಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ. ಜನರ ಬದುಕಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇನ್ನೆಷ್ಟು ಬಲಿಗೋಸ್ಕರ ಕಾಯ್ಕೊಂಡಿದ್ದಾರೆ ಅಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇರಲಿ, ನಾಳೆನಾದರೂ ಸುಗ್ರೀವಾಜ್ಞೆ ಹೊರಡಿಸುತ್ತಾ ಸರ್ಕಾರ? ಖಂಡಿತ ನಾಗೇಂದ್ರ ಬಾಬು, ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದೇನಿದೆ ಅದು ವ್ಯಾಪಕವಾಗಿ ಕಳೆದ 5-6 ವರ್ಷಗಳಿಂದ ಬೆಳೆದ್ಕೊಂಡ್ಬಿಟ್ಟಿದೆ. ಲಂಗು ಲಗಾಮು ಇಲ್ಲದೆ ಸರ್ಕಾರ ಕೂಡ ಬಿಟ್ಟಿತ್ತು. ಹೇಗೆ ಉಳುಮೆ ಮಾಡದ ಹೊಲದಲ್ಲಿ ಹೇಗೆ ಗಿಡಗಂಟಿಗಳು ಬೆಳ್ಕೊಳ್ತಾವೋ ಆ ಥರದಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ಈಗ ಅದನ್ನು ಉಳುಮೆ ಮಾಡೋಕ್ಕೆ ಹೊರಟಿದೆ ಸರ್ಕಾರ. ಅದಷ್ಟು ಸುಲಭ ಅಲ್ಲ. ಆದರೂ ಕೂಡ ಒಂದು ಸರ್ಕಾರ ಈಗ ಕಾನೂನನ್ನು ರೂಪಿಸಿದೆ. ಅದಕ್ಕೆ ಅಂಕಿತ ಬೀಳಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಕಾನೂನು ಇಲಾಖೆಯಿಂದ CM ಸಿದ್ದರಾಮಯ್ಯ ಅವರಿಗೆ ಅಂಕಿತ ಅದು ರೆಡಿಯಾಗಿ ನಿನ್ನೆ ರಾತ್ರಿ ತಲುಪಿರ್ತಕ್ಕಂಥದ್ದು. ಪ್ರವಾಸದಲ್ಲಿದ್ದಂಥ CM ಅವರು ನಿನ್ನೆ ನೋಡಿಲ್ಲ. ಇವತ್ತು ಬೆಳಗ್ಗೆ ಅವರು ಒಂದಷ್ಟು ನೋಡಿದ್ದಾರೆ, ಆದರೆ ಅದನ್ನು ಸಂಪೂರ್ಣವಾಗಿ ನೋಡಿಲ್ಲ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಂಡಿ ನೋವಿಗೆ ಚಿಕಿತ್ಸೆಯನ್ನು ಮಾಡ್ಕೊಂಡು ವಿಶ್ರಾಂತಿಗೆ CM ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈ ಸಂದರ್ಭದಲ್ಲಿ ಆ ಸಂಪೂರ್ಣ ಕಾನೂನು ಕರಡು ಏನು ಹೇಗಿದೆ ಅದನ್ನೆಲ್ಲವನ್ನು ಕೂಡ ಪರಾಮರ್ಶಿಸ್ತಾರೆ. ಇದರಲ್ಲಿ ಯಾವುದಾದ್ರೂ ತಪ್ಪಾಗಿದೆ ಅಥವಾ ಸರಿಯಾಗಿದೆ ಅಥವಾ ಇನ್ನಷ್ಟು ಏನಾದ್ರು ಸೇರಿಸಬೇಕು ಅನ್ನುವಂಥದ್ದನ್ನು ಕೂಡ ಕಾನೂನು ಇಲಾಖೆಯ ಜೊತೆ ಸಂಪರ್ಕದಲ್ಲಿ ಇದ್ದುಕೊಂಡು ಅದನ್ನು ಸಂಪೂರ್ಣವಾಗಿ ನೋಡಿದ ಬಳಿಕ ಇವತ್ತು ಸಂಜೆ ಬಹುತೇಕವಾಗಿ ರಾಜ್ಯಪಾಲರ ಕಚೇರಿಗೆ ಇದನ್ನು ಅಂಕಿತ ಹಾಕೋಕ್ಕೆ ಕಳಿಸ್ಕೊಡ್ತಾರೆ. ರಾಜ್ಯಪಾಲರು ಕೂಡ ಪುನಃ ಇದನ್ನು ಮತ್ತು ಸರ್ಕಾರ ಕೂಡ ಇದಕ್ಕೆ ಒಂದು ಮನವಿಯನ್ನು ಮಾಡಿಕೊಡುತ್ತೆ. ಇದು ತುರ್ತಾಗಿ ಇದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದಲ್ಲಿರೋದ್ರಿಂದ ಸಾವು ನೋವುಗಳಾಗ್ತಾ ಇದ್ದಾವೆ, ಕಿರುಕುಳಗಳಿಂದ ಬೇಸತ್ತು ಜನರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಅಂಕಿತ ಹಾಕಬೇಕು ಅನ್ನುವಂಥ ಮನವಿಯನ್ನು CM ಸೇರಿದಂತೆ ಸರ್ಕಾರ ಕೂಡ ಮನವಿ ಮಾಡಿಕೊಳ್ಳುತ್ತೆ. ಅದನ್ನು ರಾಜ್ಯಪಾಲರು ಪರಾಮರ್ಶೆ ಮಾಡಿ ಪರಿಶೀಲನೆ ನಡೆಸಿದ ಬಳಿಕ ಬಹುತೇಕವಾಗಿ ನಾಳೆ ಅಂಕಿತ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಈ ಸುಗ್ರೀವಾಜ್ಞೆ ಜಾರಿ ಆಗಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೇನಿದೆ ಅದಕ್ಕೆ ಒಂದಷ್ಟು ತಡೆ ಬಂದಂತೆ ಆಗುತ್ತೆ. ಮತ್ತು ಇದನ್ನು ಸಮರ್ಪಕವಾಗಿ ಜಿಲ್ಲಾವಾರು ಮಟ್ಟದಲ್ಲೇ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಏನು ಸಹಾಯವಾಣಿಯನ್ನು ಸರ್ಕಾರ ಆರಂಭ ಮಾಡಿದೆ, ಅದನ್ನು ತುರ್ತಾಗಿ ಪರಾಮರ್ಶೆ ಮಾಡಬೇಕಂತಂಥದ್ದು. ಯಾವುದೇ ದೂರು ಬಂದಾಗ ಅದರ ತಕ್ಷಣಕ್ಕೆ ಅದಕ್ಕೆ ರಿಯಾಕ್ಟನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಹಾಗಾಗಿ ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ಬಹುತೇಕವಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಂದಷ್ಟು ತಡೆ ಬೀಳುವಂಥದ್ದು ಮತ್ತು ಆಟೋಟೋಪಗಳಿಗೆ ಕೂಡ ಒಂದಷ್ಟು ಲಗಾಮನ್ನು ಹಾಕುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ಬಳಿಕ ಬಜೆಟ್ ಅಧಿವೇಶನದ ಬಳಿಕ ಒಂದಕ್ಕೆ ಕಾನೂನು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಲೋನ್ ಕೊಟ್ಟಿದ್ದಾರೆ ಫೈನಾನ್ಸ್ನವರು ಬಡ್ಡಿಗೆ ಅಂತೇಳಿ. ಈಗ ಅವರು ಜೀವವೇ ಹೋಗ್ಬಿಟ್ರೆ ಅಸಲು ಬಡ್ಡಿನೇ ಅಸಲು ದುಡ್ಡೇ ಬರಲ್ಲ. ಜೀವ ಹೋಗೋದಕ್ಕೆ ಕಾಯ್ತಾ ಇರಬೇಕು ಅಂತ ಕಾಣುತ್ತೆ. ಅವ್ರ ಮೇಲೆ ಯಾರು ಇನ್ಶೂರೆನ್ಸ್ ಮಾಡಿ ಅದ್ರ ಮೇಲೆ ತಗೊಳ್ಳೋಣ ಅಂತೇಳಿ ಕಾನೂನು ಸಚಿವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ
ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ರಾಜ್ಯಪಾಲರಿಗೆ ಹೋಗುವ ಮೊದಲು ನಾವು ಸಿದ್ಧಪಡಿಸಿರ್ತಕ್ಕಂಥ ಮಸೂದೆಯನ್ನು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಅವರಿಗೆ ನಾವು ಪರಮಾಧಿಕಾರ ಕೊಟ್ಟಿದ್ದೇವೆ. ಮೊನ್ನೆ ಕ್ಯಾಬಿನೆಟ್ ಸಭೆಯೊಳಗೆ ಇದನ್ನು ಅಂತಿಮಗೊಳಿಸೋದಕ್ಕೆ ನಾವು ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಅವರು ಅದನ್ನು ಇವತ್ತು ನೋಡಿ ಬಹುಬೇಗ ರಾಜ್ಯಪಾಲರಿಗೆ ಕಳಿಸ್ತಾರೆ ಹಾಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ. ಜನರ ಬದುಕಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇನ್ನೆಷ್ಟು ಬಲಿಗೋಸ್ಕರ ಕಾಯ್ಕೊಂಡಿದ್ದಾರೆ ಅಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇರಲಿ, ನಾಳೆನಾದರೂ ಸುಗ್ರೀವಾಜ್ಞೆ ಹೊರಡಿಸುತ್ತಾ ಸರ್ಕಾರ? ಖಂಡಿತ ನಾಗೇಂದ್ರ ಬಾಬು, ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಏನಿದೆ ಅದು ವ್ಯಾಪಕವಾಗಿ ಕಳೆದ 5-6 ವರ್ಷಗಳಿಂದ ಬೆಳೆದ್ಕೊಂಡ್ಬಿಟ್ಟಿದೆ. ಲಂಗು ಲಗಾಮು ಇಲ್ಲದೆ ಸರ್ಕಾರ ಕೂಡ ಬಿಟ್ಟಿತ್ತು. ಹೇಗೆ ಉಳುಮೆ ಮಾಡದ ಹೊಲದಲ್ಲಿ ಹೇಗೆ ಗಿಡಗಂಟಿಗಳು ಬೆಳ್ಕೊಳ್ತಾವೋ ಆ ಥರದಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ಈಗ ಅದನ್ನು ಉಳುಮೆ ಮಾಡೋಕ್ಕೆ ಹೊರಟಿದೆ ಸರ್ಕಾರ. ಅದಷ್ಟು ಸುಲಭ ಅಲ್ಲ. ಆದರೂ ಕೂಡ ಒಂದು ಸರ್ಕಾರ ಈಗ ಕಾನೂನನ್ನು ರೂಪಿಸಿದೆ. ಅದಕ್ಕೆ ಅಂಕಿತ ಬೀಳಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಕಾನೂನು ಇಲಾಖೆಯಿಂದ CM ಸಿದ್ದರಾಮಯ್ಯ ಅವರಿಗೆ ಅಂಕಿತ ಅದು ರೆಡಿಯಾಗಿ ನಿನ್ನೆ ರಾತ್ರಿ ತಲುಪಿರ್ತಕ್ಕಂಥದ್ದು. ಪ್ರವಾಸದಲ್ಲಿದ್ದಂಥ CM ಅವರು ನಿನ್ನೆ ನೋಡಿಲ್ಲ. ಇವತ್ತು ಬೆಳಗ್ಗೆ ಅವರು ಒಂದಷ್ಟು ನೋಡಿದ್ದಾರೆ, ಆದರೆ ಅದನ್ನು ಸಂಪೂರ್ಣವಾಗಿ ನೋಡಿಲ್ಲ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಂಡಿ ನೋವಿಗೆ ಚಿಕಿತ್ಸೆಯನ್ನು ಮಾಡ್ಕೊಂಡು ವಿಶ್ರಾಂತಿಗೆ CM ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈ ಸಂದರ್ಭದಲ್ಲಿ ಆ ಸಂಪೂರ್ಣ ಕಾನೂನು ಕರಡು ಏನು ಹೇಗಿದೆ ಅದನ್ನೆಲ್ಲವನ್ನು ಕೂಡ ಪರಾಮರ್ಶಿಸ್ತಾರೆ. ಇದರಲ್ಲಿ ಯಾವುದಾದ್ರೂ ತಪ್ಪಾಗಿದೆ ಅಥವಾ ಸರಿಯಾಗಿದೆ ಅಥವಾ ಇನ್ನಷ್ಟು ಏನಾದ್ರು ಸೇರಿಸಬೇಕು ಅನ್ನುವಂಥದ್ದನ್ನು ಕೂಡ ಕಾನೂನು ಇಲಾಖೆಯ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಅದನ್ನು ಸಂಪೂರ್ಣವಾಗಿ ನೋಡಿದ ಬಳಿಕ ಇವತ್ತು ಸಂಜೆ ಬಹುತೇಕವಾಗಿ ರಾಜ್ಯಪಾಲರ ಕಚೇರಿಗೆ ಇದನ್ನು ಅಂಕಿತ ಹಾಕೋಕ್ಕೆ ಕಳಿಸ್ಕೊಡ್ತಾರೆ. ರಾಜ್ಯಪಾಲರು ಕೂಡ ಪುನಃ ಇದನ್ನು ಮತ್ತು ಸರ್ಕಾರ ಕೂಡ ಇದಕ್ಕೆ ಒಂದು ಮನವಿಯನ್ನು ಮಾಡಿಕೊಡುತ್ತೆ. ಇದು ತುರ್ತಾಗಿ ಇದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದಲ್ಲಿರೋದ್ರಿಂದ ಸಾವು ನೋವುಗಳಾಗ್ತಾ ಇದ್ದಾವೆ, ಕಿರುಕುಳಗಳಿಂದ ಬೇಸತ್ತು ಜನರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಅಂಕಿತ ಹಾಕಬೇಕು ಅನ್ನುವಂಥ ಮನವಿಯನ್ನು CM ಸೇರಿದಂತೆ ಸರ್ಕಾರ ಕೂಡ ಮನವಿ ಮಾಡಿಕೊಳ್ಳುತ್ತೆ. ಅದನ್ನು ರಾಜ್ಯಪಾಲರು ಪರಾಮರ್ಶೆ ಮಾಡಿ ಪರಿಶೀಲನೆ ನಡೆಸಿದ ಬಳಿಕ ಬಹುತೇಕವಾಗಿ ನಾಳೆ ಅಂಕಿತ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಈ ಸುಗ್ರೀವಾಜ್ಞೆ ಜಾರಿ ಆಗಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೇನಿದೆ ಅದಕ್ಕೆ ಒಂದಷ್ಟು ತಡೆ ಬಂದಂತೆ ಆಗುತ್ತೆ. ಮತ್ತು ಇದನ್ನು ಸಮರ್ಪಕವಾಗಿ ಜಿಲ್ಲಾವಾರು ಮಟ್ಟದಲ್ಲೇ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಏನು ಸಹಾಯವಾಣಿಯನ್ನು ಸರ್ಕಾರ ಆರಂಭ ಮಾಡಿದೆ, ಅದನ್ನು ತುರ್ತಾಗಿ ಪರಾಮರ್ಶೆ ಮಾಡಬೇಕಂತಂಥದ್ದು. ಯಾವುದೇ ದೂರು ಬಂದಾಗ ಅದರ ತಕ್ಷಣಕ್ಕೆ ಅದಕ್ಕೆ ರಿಯಾಕ್ಟನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಹಾಗಾಗಿ ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ಬಹುತೇಕವಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಂದಷ್ಟು ತಡೆ ಬೀಳುವಂಥದ್ದು ಮತ್ತು ಆಟೋಟೋಪಗಳಿಗೆ ಕೂಡ ಒಂದಷ್ಟು ಲಗಾಮನ್ನು ಹಾಕುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ಬಳಿಕ ಬಜೆಟ್ ಅಧಿವೇಶನದ ಬಳಿಕ ಒಂದಕ್ಕೆ ಕಾನೂನು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.